ಎವ್ರಿವನ್, ವೆಲ್ಕಮ್ ಟು ಮೈ ಚಾನಲ್. ಸೊ ಇವತ್ತಿನ ಏನು ವಿಡಿಯೋ ಅಂತ ಆಲ್ರೆಡಿ ನನ್ನ ತಮ್ಲೈನಲ್ಲಿ ನೋಡಿರ್ತೀರ. ಸೊ ನನ್ನ ಬರ್ತ್ಡೇ ಇದ್ದಿದ್ದು ಸಂಡೇ. ಸೊ ಸಂಡೇನೇ ಎದ್ದು ಬೇಗನೆ ರೆಡಿ ಆಗಿ ಪೂಜೆ ಕೂಡ ಮಾಡಿಕೊಂಡೆ. ಸೊ ನಮ್ಮ ಹಸ್ಬೆಂಡ್ಗೆ ಸಂಡೇ ಕೂಡ ಆಫೀಸ್ ಇತ್ತು. ಸೊ ಹಾಗಾಗಿ ಸಂಜೆ ಎಲ್ಲಾದರೂ ಹೋಗೋಣ ಅಂತ ಹೇಳ್ಬಿಟ್ಟು ಹೇಳಿದರು. ಸೊ ಹಾಗಾಗಿ ನಾನು ಬೆಳಗ್ಗೆನೇ ಪೂಜೆ ಮಾಡ್ಕೊಂಡು ರೆಡಿ ಆಗಿದ್ದೆ. ಮಳೆಯಲ್ಲೂ ನೆನ್ಕೊಂಡು ಬಂದಿದ್ದೀವಿ ನೋಡಿ, ಎಷ್ಟು ನೆಂದಿದ್ದೀವಿ ಇಬ್ರು. ಸೊ ಇವಾಗ ಎಂಟ್ರಿ ಆಗಿದ್ದೀವಿ. ಫುಲ್ಲು ನೆನ್ಕೊಂಡು ಬಂದ್ವಿ, ಕೂದಲೆಲ್ಲ ನೀರೋಗಿ. ಸೊ ಇವಾಗ ಎಂಟ್ರಿ ಆಗಿದ್ದೀವಿ. ನಾವೆಲ್ಲಾದ್ರೂ ಫಸ್ಟ್ ಇದೆ ಬುದ್ಧನೇ ಇರುತ್ತಲ್ಲ ಯಾವುದಕ್ಕೆ ಹೋದ್ರು. ಸೊ ನೋಡಿ ಹೇಗಿದೆ ಅಂತ, ಸಕ್ಕತ್ತಾಗಿದೆ. ಇಲ್ಲಿರೋ ಆಂಬಿಯನ್ಸ್ ಅಂತೂ ಸೂಪರ್ ಆಗಿದೆ. ಬನ್ನಿ ಹಿಂಗೆ ಹೋಗ್ಬಿಟ್ಟು ಹೋಗೋಣವಾ, ಇನ್ನು ಹಿಂಗೆ ಬರೋಣವಾ? ಡೇಲ್ ಕ್ಯಾಪ್ಚರ್ ಮಾಡಬೇಕು ಅಂತಿದ್ದೆ, ಬಟ್ ಆಗಲಿಲ್ಲ. ಬನ್ನಿ ಹೋಗೋಣ. ನಾನು ಯಾವುದೇ ಪ್ಲೇಸಿಗೆ ಹೋದರೂ ಡೇಯಲ್ಲೂ ಸ್ವಲ್ಪ ಕ್ಯಾಪ್ಚರ್ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡ್ತೀನಿ. ಸೊ ಈ ಪ್ಲೇಸಿಗೂ ಅದನ್ನೇ ನಾನು ಅಂದ್ಕೊಂಡು ಬಂದಿದ್ದೆ, ಡೇಯಲ್ಲೂ ಸ್ವಲ್ಪ ಕ್ಯಾಪ್ಚರ್ ಮಾಡ್ಕೊಳ್ಬೇಕು, ಫೋಟೋ ವೀಡಿಯೋಸ್ ಮಾಡ್ಕೊಳ್ಬೇಕು ಅಂತ. ಬಟ್ ತುಂಬಾ ಮಳೆ ಬಂತು. ಬೆಂಗಳೂರಲ್ಲಿ ಯಾವ ಟೈಮಲ್ಲಿ ಮಳೆ ಬರುತ್ತೆ ಅಂತಲೇ ಹೇಳೋದಕ್ಕಾಗಲ್ಲ. ಸೊ ಹಾಗಾಗಿ 5:30ಗೆ ಮನೆ ಬಿಟ್ರೂ ರೀಚ್ ಆಗೋದಕ್ಕೆ ಲೇಟ್ ಆಯಿತು. ತುಂಬ ಜೋರಾಗಿ ಮಳೆ ಬಂತು. ಅಂದರೂ ಬೈಕಲ್ಲಿ ನೆನ್ಕೊಂಡೇ ಬಂದ್ವಿ, ಬಟ್ ತುಂಬಾ ಜೋರಾಗೋಯಿತು. ಹಾಗಾಗಿ ಸ್ವಲ್ಪ ಹೊತ್ತು ಅಲ್ಲೇ ವೆಯ್ಟ್ ಮಾಡಿಬಿಟ್ಟು ಮಳೆ ಸ್ವಲ್ಪ ಸ್ಟಾಪ್ ಆದಮೇಲೆ ಬಂದಿದ್ದಾಯಿತು. ಸೊ ನನ್ನ ಡ್ರೆಸ್ಸು ಬ್ಲೂ ಕಲರ್ ಇರೋದ್ರಿಂದ ಇಲ್ಲಿ ಮಳೆಲೆಲ್ಲ ನೆಂದು ಬ್ಲ್ಯಾಕ್ ಕಲರ್ ಕಾಣಿಸ್ತಾ ಇದೆ. ಸೊ ನಾನು ಇಲ್ಲಿ ಸೈಡಿಗೆ ಫೋಟೋ ಹಾಕ್ತೀನಿ. ತುಂಬಾ ಚೆನ್ನಾಗಿತ್ತು ಡ್ರೆಸ್ಸು. ನಾನು ತೊಗೊಂಡಿದ್ದು ಆನ್ಲೈನಲ್ಲಿ. ಸೊ ಈ ಡ್ರೆಸ್ ಲಿಂಕ್ ಏನಾದರೂ ಬೇಕು ಅಂದರೆ ಕಾಮೆಂಟ್ ಮಾಡಿ, ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕ್ತೀನಿ. ನಿಮ್ಗೆ ಅಲ್ಲಿ ಒಂದು ಸ್ವಲ್ಪ ವಿಡಿಯೋದಲ್ಲಿ ಗೊತ್ತಾಗ್ಬೋದು ನಿಮಗೆ ಬ್ಲೂ ಕಲರ್ ಡ್ರೆಸ್ ಅಂತ. ಸೊ ಇಬ್ಬರು ನೆಂದೋಗ್ಬಿಟ್ಟಿದ್ವಿ. ಸೊ ಕೂದಲೆಲ್ಲ ನೋಡಿ ಎಷ್ಟು ನೆಂದೋಗ್ಬಿಟ್ಟಿದೆ. ಸೊ ಅಂದ್ರೂ ಬಿಡಲಿಲ್ಲ, ಇಲ್ಲಿಗೆ ಬರಬೇಕು ಅನ್ನೋದೊಂದು ಆಸೆ ಇತ್ತು. ಸೊ ಇಲ್ಲಿ ಪ್ಲೇಸ್ ನೋಡಲೇಬೇಕು ಅಂತ, ಹಾಗಾಗಿ ಇಲ್ಲಿಗೆ ಬಂದಿದ್ದಾಯಿತು. ಸೊ ಎಷ್ಟು ಎಂಜಾಯ್ ಮಾಡಿದ್ವಿ ಅನ್ನೋದನ್ನ ತೋರಿಸ್ತೀನಿ ಬನ್ನಿ. ನೀರಲ್ಲೆಲ್ಲ ತುಂಬಾ ಮೀನುಗಳಿದ್ವು. ಎಷ್ಟು ದೊಡ್ಡವಿದ್ವು, ಚಿಕ್ಕವಿದ್ವು, ಎಷ್ಟು ಚೆನ್ನಾಗಿತ್ತು ಆ ಒಂದು ನೈಟ್ ವ್ಯೂವಲ್ಲಿ ಇದೆಲ್ಲ ನೋಡೋದಕ್ಕೆ. ನಮಗೆ ಎಷ್ಟೇ ವರ್ಕ್ ಪ್ರೆಷರ್ ಇದ್ದರೂ ಈ ಥರ ಪ್ಲೇಸಿಗೆ ಬಂದಾಗ ತುಂಬಾ ನಮಗೆ ಒಂಥರ ರಿಫ್ರೆಶಿಂಗ್ ಅನಿಸ್ತಾ ಇರುತ್ತೆ. ಸೊ ಹಾಗಾಗಿ ನಮಗೆ ಟೈಮ್ ಸಿಕ್ಕಾಗೆಲ್ಲ ಈ ರೀತಿ ವಿಸಿಟ್ ಮಾಡ್ತಾ ಇರ್ತೀವಿ. ತುಂಬ ಜನ ಇರ್ತಾರೆ, ಬಟ್ ತುಂಬ ಮಳೆ ಬರ್ತಿರೋದ್ರಿಂದ ಯಾರೂ ಅಷ್ಟೊಂದು ಜನ ಇರಲಿಲ್ಲ. ಯಾಕಂದರೆ ಸಂಡೇನೇ ನಾವು ಹೋಗಿದ್ದರಿಂದ. ಸೊ ತುಂಬ ಜನ ಇರ್ತಾರೆ, ಬಟ್ ಮಳೆ ತುಂಬಾ ಜೋರಾಗಿ ಬರ್ತಾಯಿತ್ತು. ಸೊ ಹಾಗಾಗಿ ಅಷ್ಟೊಂದು ಜನ ಇಲ್ಲ ಇಲ್ಲಿ.
ಇದು ಪಬ್ ರೆಸ್ಟೋರೆಂಟ್ ಆಗಿರೋದ್ರಿಂದ ಫುಲ್ಲು ಪಬ್ಬಲ್ಲಿ ಯಾವ ರೀತಿ ಲೈಟಿಂಗ್ಸ್ ಎಲ್ಲ ಇರುತ್ತೋ ಅದೇ ರೀತಿಯೇ ಇತ್ತು ಇಲ್ಲಿ. ಸೊ ಅದು ಕಣ್ಣಿಗೆ ಚೆನ್ನಾಗಿ ಈ ಥರ ರಿಫ್ಲೆಕ್ಟ್ ಆಗ್ತಾ ಇತ್ತು. ಸೊ ಹಾಗಾಗಿ ಅಲ್ಲಿ ಫೋಟೋ ವಿಡಿಯೋ ಮಾಡ್ಕೊಳ್ಬೇಕು ಅಂತ ತುಂಬ ಇಷ್ಟ ಆಗ್ತಿತ್ತು. ಹಾಗಾಗಿ ನಮ್ಮ ಮನೆಯವ್ರು ನನಗೆ ಫೋಟೋ ವಿಡಿಯೋಸ್ ಎಲ್ಲ ತೆಗೆದುಕೊಟ್ರು. ಇಲ್ಲಿ ಲಿಫ್ಟಲ್ಲಿ ನಿಮಗೆ ಕಾಣಿಸುತ್ತೆ ನೋಡಿ ನನ್ನ ಡ್ರೆಸ್ ಬ್ಲೂ ಕಲರ್ ಅಂತ. ಸೊ ಈ ಬ್ಲೂ ಇದ್ದಿದ್ದು, ಇನ್ನೂ ಸ್ವಲ್ಪ ಬ್ಲೂ ಇತ್ತು, ಅದು ನೆನ್ಕೊಂಡು ಇಷ್ಟು ಕಾಣಿಸ್ತಾ ಇದೆ. ಥರ ಇದೆಯಲ್ಲ ಅಂತ ಅಂದ್ಕೊಳ್ಬೇಕು. ಇನ್ನೊಂದು ಬೇರೆ ಮಾಡಬೇಕು. ಇದರಲ್ಲಿ ಇರೋದನ್ನ ಅದಕ್ಕೆ ತೋರಿಸೋದು ನೋಡಿ. ಮಳೆ ಇದ್ರೂ ಬಂದು ಕುಂತ್ಕೊಂಡು ತಿಂದು ಬಿಲ್ ಮಾಡೋದು ಅಂತಾರ ಅಂತ ಅನ್ಕೊಂಡು. ಯಾಕೆ ಕಡೆ ಎಲ್ಲ ಕರ್ಕೊಂಡು ಹೋಗಲ್ಲ ಚಿನ್ನಮ್ಮ, ಓಕೆನಾ? ಎಲ್ಲ ಹೆಂಗೆ ಇದ್ರಲ್ಲಿ ನೋಡ್ದೆ ಯೂಟ್ಯೂಬಲ್ಲಿ ಕನ್ನಡದವ್ರದ? ಕನ್ನಡವ್ರದ್ದೇ ಯೂಟ್ಯೂಬ್ ಅಲ್ಲ, ನಾನು ಯೂಟ್ಯೂಬ್ ನೋಡಲ್ಲ, ಇನ್ಸ್ಟಾಗ್ರಾಮಲ್ಲಿ ನೋಡೋದು. ಹಾಂ, ಇನ್ಸ್ಟಾಗ್ರಾಮಲ್ಲಿ. ನಾನು ಯೂಟ್ಯೂಬ್ ನೋಡೋದೇ ಇಲ್ಲ. ಖುಷಿ ಆಯ್ತಾ ನಿನಗೆ ಅಲ್ಲಿ ಹೋಗಿದ್ದು? ಮಜಾ ಬಂತು. ಮತ್ತು ಇನ್ನೊಂದು ಹೆಂಗೆ ಗೊತ್ತಾ, ಡೇಲಿ ಹೋಗ್ಬೇಕು, ಸಖತ್ತಾಗಿರುತ್ತೆ. ಮಳೆಯಲ್ಲಿ ನೆನ್ಕೊಂಡು ಬಂದು ನೋಡಿ, ಫುಲ್ಲು ಮಳೆಯಲ್ಲಿ ನೆಂದಿದ್ದಾಯ್ತು. ಕುತ್ಕೊಳ್ಳಿ ಈಗ ಇನ್ನೊಂದು ಬರುತ್ತೆ ಫ್ರೈಡ್ ರೈಸ್ ಇಸ್ಕೊಳ್ಳಂತ್ರಿ. ಈ ಚಳಿಲಿ ಗೋಬಿ ಮಂಚೂರಿ ತಿನ್ಬೇಕು ಅನಿಸ್ತು. ಸೊ ಗೋಬಿ ಮಂಚೂರಿ ತೊಗೊಂಡಿದ್ದೀವಿ. ನಾನೇ ಫಸ್ಟ್ ತಿನ್ಬೇಕಂತ ತಿಂತಿದ್ದೀನಿ. ತಿನ್ನೋಕೆ ಬರಲ್ಲ. ಮಶ್ರೂಮ್ ಫ್ರೈಡ್ ರೈಸ್ ತೊಗೊಂಡ್ವಿ, ಚಳಿಗೆ ಚೆನ್ನಾಗಿರುತ್ತೆ ಅಂತ. ನಿಮಗೆ ಮಶ್ರೂಮ್ ಇಷ್ಟ ಅಲ್ಲ, ಅದಕ್ಕೆ ನಾನು ಮಶ್ರೂಮ್ ತಗೊಳ್ಳೋದು. ಬಿಸಿ ಬಿಸಿ ಚೆನ್ನಾಗಿದೆಯಾ? ರಿಟರ್ನ್ ಮನೆಗೆ ಹೋಗ್ಬೇಕಾದ್ರಂತೂ ಇನ್ನೂ ನೆನ್ಕೊಂಡು ಬಂದ್ವಿ. ಹಾಗಾಗಿ ಬಿಸಿ ಬಿಸಿಗೆ ಏನಾದರೂ ತಿನ್ನೋಣ ಅಂತ ಹೇಳ್ಬಿಟ್ಟು ಸೊ ಗೋಬಿ ಮಂಚೂರಿ, ಮಶ್ರೂಮ್ ಫ್ರೈಡ್ ರೈಸ್ನ ತೊಗೊಂಡಿದ್ವಿ. ಎರಡು ಟೇಸ್ಟ್ ಚೆನ್ನಾಗಿತ್ತು. ಚಳಿಗೆ ಈ ಫುಲ್ಲು ನಾವು ನೆಂದಿರೋದಕ್ಕೂ ಅದಕ್ಕೂ ಬಿಸಿ ಬಿಸಿ ತಿಂದಮೇಲೆ ಒಂಥರ ಖುಷಿ ಆಗ್ತಿತ್ತು. ಚೆನ್ನಾಗಿ ಎಂಜಾಯ್ ಮಾಡಿದ್ವಿ.
ಕ್ರಿಸ್ಪಿ ಆಗಿರ್ಬೇಕಾಯ್ತು. ಇನ್ನೂ ಕ್ರಿಸ್ಪಿ ಬೇಕಾಗಿತ್ತಾ? ರೈಸು ರೈಸ್ ಹೆಂಗೆ ತಿನ್ನೋದು ಹೇಳ್ತೀನಿ ನೋಡು. ಇನ್ನೇನು ಅಲ್ಲೆಲ್ಲ ತಿಂದ್ಕೊಂಡು ಮನೆ ಕೂಡ ಹೊರಟ್ವಿ. ಸೊ ಕಾಫಿ ಕುಡಿಯೋಣ ಅಂತ ನಾನು ಅಂದ್ಕೊಂಡೆ, ತುಂಬ ಚಳಿಲಿ ನೆಂದಿದ್ದೆ ಅಂತ. ಸೊ ಇವೆರಡು ತಿಂದೆ, ಹೊಟ್ಟೆ ತುಂಬೋಯ್ತು, ಹಾಗಾಗಿ ಸುಮ್ಮನಾಗ್ಬಿಟ್ಟೆ. ಸೊ ಅಲ್ಲಿಂದು ಆ್ಯಂಬಿಯನ್ಸ್ ಅಂತೂ ತುಂಬಾ ಚೆನ್ನಾಗಿತ್ತು ಗೈಸ್. ನಿಮ್ಗೆ ಏನಾದರೂ ಇಲ್ಲಿಗೆ ಹೋಗಬೇಕು ಅನಿಸಿದ್ರೆ ದಯವಿಟ್ಟು ಮಿಸ್ ಮಾಡದೆ ಹೋಗಿ. ಸೊ ಈ ರೀತಿ ನೈಟ್ ವ್ಯೂವಲ್ಲಿ ಹೋದ್ರೇ ಇನ್ನೂ ಚೆನ್ನಾಗಿರುತ್ತೆ. ಸೊ ಡೇಯಲ್ಲಿ ಅನ್ನೋದಕ್ಕಿಂತ ನೈಟಲ್ಲೂ ಇನ್ನೂ ಚೆನ್ನಾಗಿರುತ್ತೆ ಅಂತಲೇ ಅನಿಸುತ್ತೆ. ಬಟ್ ನಮಗೆಲ್ಲ ವೀಡಿಯೋ ಎಲ್ಲ ಮಾಡೋದಕ್ಕೆ ಸ್ವಲ್ಪ ಡೇಯಲ್ಲೂ ಕ್ಯಾಪ್ಚರ್ ಮಾಡ್ಬೋದು ಅನ್ನೋ ಉದ್ದೇಶದಿಂದ ಹೋಗಬೇಕು ಅಂತ ಹೇಳಿದ್ದು. ಸೊ ನೈಟಲ್ಲಿ ಸಖತ್ತಾಗಿರುತ್ತೆ. ಸೊ ಫ್ರೆಂಡ್ಸ್, ಫ್ಯಾಮಿಲಿ ಎಲ್ಲರೂ ಹೋಗ್ಬೋದು, ತುಂಬಾ ಚೆನ್ನಾಗಿರುತ್ತೆ. ಸೊ ಡ್ರಿಂಕ್ಸ್ ಮಾಡೋರಂತೂ ಫಸ್ಟ್ ಹೋಗಬೇಕು ಅಂತ ನಾನು ಸಜೆಸ್ಟ್ ಮಾಡ್ತೀನಿ. ಸೊ ನಮ್ಮಂಥವ್ರಿಗೆಲ್ಲ ಇಲ್ಲ. ಸೊ ನಾವೆಲ್ಲ ಈ ಥರ ಎಂಜಾಯ್ ಮಾಡ್ಕೊಂಡು ಬರ್ಬೋದು ಅಷ್ಟೇ. ಸೊ ಎಲ್ಲ ಫೋಟೋಸು ಇಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ಸೊ ಈ ವ್ಲಾಗ್ ನಿಮ್ಗೇನಾದರೂ ಇಷ್ಟ ಆಗಿದ್ದರೆ ಮಿಸ್ ಮಾಡದೆ ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡದೇ ಇರೋರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಇದೇ ರೀತಿ ಸಪೋರ್ಟ್ ಮಾಡ್ತಾಯಿರಿ. ಸೊ ನಾನು ಇಲ್ಲೆಲ್ಲ ಫೋಟೋಸ್ ಕೂಡ ಹಾಕಿದೆ. ಹಾಗೆ ನೆಕ್ಸ್ಟ್ ಡೇ ಮಂಡೇ ಆಫೀಸಲ್ಲೂ ಕೂಡ ಕೇಕ್ ಕಟ್ ಮಾಡಿಸಿದ್ರು. ಸೊ ನನ್ನ ಬರ್ಡೇ ಸಂಡೇ ಆಗಿದ್ದರಿಂದ ಸೊ ಸಂಡೇ ಆಫೀಸ್ ರಜೆ ಆಯಿತು. ಸೊ ಮಂಡೇ ಹೋಗಿ ಅಲ್ಲಿ ಕೇಕ್ ಕಟ್ ಮಾಡಿದ್ದಾಯಿತು. ಸೊ ಇಲ್ಲೂ ಕೂಡ ನಾನು ಅಪ್ಲೋಡ್ ಮಾಡಿದ್ದೀನಿ. ಸೊ ಈ ಡ್ರೆಸ್ ಬಂದು ನನ್ನ ಫ್ರೆಂಡ್ ಕೊಡಿಸಿದ್ದು, ಅವಳ ಗಿಫ್ಟ್ ಡ್ರೆಸ್ ಇದು. ಸೊ ಅವಳು ಮಂಡೇ ಹಾಕ್ಕೊಂಡು ಬರಲೇಬೇಕು ಅಂತ ಹೇಳ್ಬಿಟ್ಟು ಮುಂಚೆನೇ ಕೊಡಿಸಿದ್ಲು ನನಗೆ. ಸೊ ನಾನು ಹಾಗೆ ಸ್ವಲ್ಪ ಫಿಟ್ಸ್ ಎಲ್ಲ ಮಾಡಿಕೊಂಡು ಹಾಕ್ಕೊಂಡು ಹೋಗಿದ್ದೆ. ಸೊ ಅವಳು ಕೊಡಿಸಿರೋ ಡ್ರೆಸ್ ಇದು. ಸೊ ಓಕೆ, ಇಲ್ಲಿಗೆ ಈ ವಿಡಿಯೋ ಎಂಡ್ ಮಾಡ್ತಿದ್ದೀನಿ. ನೆಕ್ಸ್ಟು ನಾನು ನಿಮಗೊಂದು ಹೊಸ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನನ್ನ ಚಾನಲ್ನ ಹೀಗೆ ನೋಡ್ತಾ ಇರಿ, ಸಪೋರ್ಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.